ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ರಲ್ಲಿ ನಾವು ನೋಡ್ತೇವೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ಈ ವಾಕ್ಯವನ್ನು ನಾವು ನೋಡುವುದಾದರೆ ನಿಜವಾಗಿ ಹೊಸ ಒಡಂಬಡಿಕೆಯ ಒಂದು ವಾಗ್ದಾನ. ನಮಗೆ ತಿಳಿದಿರುವಂತೆ ಒಬ್ಬ ವ್ಯಕ್ತಿ ನೀತಿವಂತನೆಂದು ಕರೆಯಲ್ಪಡುವುದು ಆತನು ಕ್ರಿಸ್ತನಲ್ಲಿ ನಂಬಿಕೆ ಇರಿಸಿ ತನ್ನ ಪಾಪ ಕ್ಷಮಾಪಣೆಯನ್ನು ಪಡೆದು ದೇವರಿಂದ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ಕ್ರಿಸ್ತನ ನೀತಿವಂತಿಕೆ ಎಂಬ ಬಟ್ಟೆಯಿಂದ ಹೊದಿಸಲ್ಪಟ್ಟ ನಂತರ ಮಾತ್ರ ಆತನು ದೇವರ ಚಿತ್ತ ಮತ್ತು ದೇವರೊಟ್ಟಿಗೆ ನಡೆಯುವಂಥ ಒಂದು ಸಂಬಂಧಕ್ಕೆ ಅನುಗುಣವಾಗಿ ನಾವು ಹೇಳ್ತೇವೆ ಆತನು ನೀತಿವಂತ. ಕರ್ತನಲ್ಲಿ ಹೇಳ್ತಾನೆ, ನೀತಿವಂತರ ಮಾರ್ಗವು ಸೂರ್ಯನು ಉದಯಿಸಿದಂತೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಕ್ರಿಸ್ತನ ನೀತಿವಂತಿಕೆ ಎಂಬ ಬಟ್ಟೆಯಿಂದ ಹೊದಿಸಲ್ಪಟ್ಟ ಮಾತ್ರ ಆತನಿಗೆ ದೇವರ ಚಿತ್ತ, ಆತನ ಜೀವಿತವು ಬೆಳಕಿನಂತೆ ಇರಬೇಕೆಂದು ನಾವು ನೆನೆಸ್ತೇವೆ. ಸೂರ್ಯನು ಉದಯಿಸಿದಾಗ ಬೆಳಕು ಹರಡಿದರೂ ಸೂರ್ಯ ಪ್ರಕಾಶ ನಿರಂತರವಾಗಿರ್ತದೆ. ಆ ಪ್ರಕಾಶವು ಹೆಚ್ಚುತ್ತಾ ಸೂರ್ಯನ ಮಧ್ಯಾಹ್ನದ ಸ್ಥಾನವನ್ನು ತಲುಪ್ತದೆ. ಉಜ್ವಲ ಒಂದು ಪ್ರಕಾಶ ಉಂಟಾಗ್ತದೆ. ಆಕಾಶದಲ್ಲಿ ಸೂರ್ಯನು ಏರುತ್ತಿರುವಾಗ ನೆರಳು ಚಿಕ್ಕದಾಗ್ತದೆ. ನಾವು ಸಂಪೂರ್ಣವಾಗಿ ಮನಸಾಂತರ ಹೊಂದಿದ್ದೇವೆ ಅನ್ನುವಂಥದ್ದನ್ನು ಗಮನಿಸಿ. ಅನೇಕರಿಗೆ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಮನಸ್ಸಾಂತರ ಹೊಂದುವುದರ ಕುರಿತೇ ಒಂದು ಸಮಸ್ಯೆ. ಲೌಕಿಕವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲವಲ್ಲ ಎಂಬುದಾಗಿ ಕೊರಗು. ಆ ಕೊರಗು ಏಕೆ ಅನ್ನುವಂಥದ್ದನ್ನು ನಾವು ಗಮನಿಸುವುದಾದರೆ, ಇಲ್ಲಿ ದೇವರ ವಾಕ್ಯದ ಮಟ್ಟಕ್ಕೆ ನಮ್ಮ ಆತ್ಮಿಕ ಮಟ್ಟವನ್ನು ಹೋಲಿಸುವುದರ ಬದಲಾಗಿ ಕೆಲವು ಲೌಕಿಕ ವಿಶ್ವಾಸಿಗಳು, ಲೌಕಿಕ ಬೋಧಕರು ಅವರು ಅವರದೇ ಆದಂಥ ಕೆಲವು ದಾಟಿಗಳಲ್ಲಿ ನಡೆದುಕೊಂಡು ಹೋಗುವುದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಕರ್ತನನ್ನು ಸ್ತುತಿಸುತ್ತಾ ಆನಂದಿಸುವುದು, ಮರುದಿನ ಮಂಕಾಗುವುದು, ಮರುದಿನ ಬೇಸರವಾಗುವುದು. ಕರ್ತನನ್ನು ಸ್ತುತಿಸುತ್ತಾ ಮಂಕಾಗುವುದು ಒಂದು ಕಡೆ, ಇನ್ನೊಂದು ಕಡೆ ಆನಂದಿಸುವುದು, ಸ್ತುತಿಸುವುದು, ಬೇಸರದಿಂದಿರುವುದು, ಇವು ನಿಜವಾದ ಕ್ರೈಸ್ತನ ಲಕ್ಷಣ ಅಲ್ಲವೇ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ನೀತಿವಂತನ ಮಾರ್ಗವನ್ನು ಹೊಸ ಮಾರ್ಗ, ಅದು ಜೀವಂತ ಮಾರ್ಗ ಎಂಬುದಾಗಿ ಕರೆದಿದೆ. ನೀತಿವಂತನ ಮಾರ್ಗ ಪ್ರತಿ ದಿವಸ ಅದು ಹೊಸದಾದಂಥ ಒಂದು ಮಾರ್ಗ, ಅದು ಜೀವಂತವಾದಂಥ ಒಂದು ಮಾರ್ಗ ಎಂಬುದಾಗಿ ನಾವು ಅರಿಯಬೇಕಾಗಿದೆ. ನೀತಿವಂತನ ಮಾರ್ಗ ಅದು ಒಂದು ಸಿದ್ಧಾಂತ ಅಲ್ಲ. ನಾವು ಹೊಸ ಮತ್ತು ಜೀವಂತ ಅಂದ ತಕ್ಷಣ ಅದು ಬಹುಶಃ ಒಂದು ಸಿದ್ಧಾಂತವಿರಬೇಕೆನ್ನೋ ಎಂಬುದಾಗಿ ನಾವು ನೆನೆಸ್ತೇವೆ, ಆದರೆ ಅದು ಸಿದ್ಧಾಂತವಲ್ಲ. ನೀತಿವಂತನ ಮಾರ್ಗ ಅದು ಸಹೋದರ ಅಥವಾ ಸಹೋದರರನ್ನು ಹೊಸ ಬೆಳಕಿನೆಡೆಗೆ, ಹೊಸ ದಾರಿಯೊಡೆಗೆ ನಡೆಸುವಂಥದ್ದು ಆಗಿದೆ. ಅಂದರೆ ನಿರಾಸೆಯ ಹೊಂಡಕ್ಕೆ ಬೀಳದೆ ಇರುವ ಹಾಗೆ ಅವರನ್ನು ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಪವಿತ್ರಾತ್ಮನು ನಮಗೆ ತೋರಿಸಿರುವಂಥ ಯೇಸುವಿನ ಮಹಿಮೆ, ಯೇಸುವಿನ ಪ್ರಭಾವ ಒಂದು ಬೆಳಕಾಗಿದೆ. ಪವಿತ್ರಾತ್ಮನು ನಮ್ಮನ್ನು ಕರ್ತನ ಪ್ರಭಾವದ ಹೋಲಿಕೆಗೆ ಬದಲಾಯಿಸುತ್ತಾ ಹೋಗುವಾಗ ನಮ್ಮ ಜೀವಿತದಲ್ಲಿ ಆ ಬೆಳಕು ಹೆಚ್ಚೆಚ್ಚು ಪ್ರಕಾಶಮಾನವಾಗುತ್ತಾ ನಾವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತೇವೆ ಅನ್ನುವಂಥದ್ದೇ ನೀತಿವಂತನ ಮಾರ್ಗ. ಪ್ರಭಾವದಿಂದ ಪ್ರಭಾವಕ್ಕೆ, ಕೃಪೆಯಿಂದ ಕೃಪೆಗೆ, ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ಹೋಗುವಂಥದ್ದೇ ಬಹಳ ಮುಖ್ಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಮಗೆ ಕೃಪೆಯ ಮೇಲೆ ಕೃಪೆ ಕೊಡು, ಪ್ರಭಾವದ ಮೇಲೆ ಪ್ರಭಾವ ಕೊಡು,
ಬೆಳಕಿನ ಮೇಲೆ ಬೆಳಕು ಕೊಡು, ಅಭಿವೃದ್ಧಿಯ ಮೇಲೆ ಅಭಿವೃದ್ಧಿ ಕೊಡು, ಆಶೀರ್ವಾದದ ಮೇಲೆ ಆಶೀರ್ವಾದ ಕೊಡು, ಕೃಪೆಯ ಮೇಲೆ ಕೃಪೆ ಕೊಡು ಸ್ವಾಮಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಯ್ಯ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.